ಫಾರ್ ದಿ ಫಸ್ಟ್ ಟೈಮ್ ನಾನು ಸಹ ಒಂದು ಕನ್ನಡ ವೀಡಿಯೋ ಲಾಗ್ ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ನಾನು ಊರು ಬಿಟ್ಟು ಹಳ್ಳಿ ಬಿಟ್ಟು ಕೆಲಸಕ್ಕೆ ಬಂದಮೇಲೆ ಡಿಸೈಡ್ ಮಾಡಿ ಮೊದಲನೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಮೊದಲನೇ ವೀಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಸ್ನೇಹಿತರೆ, ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅನ್ನೋ ಬರದಲ್ಲಿ ಯಾವುದೂ ಕೆಲಸ ಮಾಡ್ದೇ ಕೆಲವರು ತುಂಬ ಗಂಭೀರವಾಗ್ಬಿಟ್ಟು ಯಾವ ಕೆಲಸ ಆಯ್ಕೆ ಮಾಡ್ಕೊಳ್ಳೋ ಅನ್ನೋದೇ ಗೊತ್ತಾಗ್ದೇ ಸುಮ್ಮನಾಗ್ಬಿಡ್ತಾರೆ. ಆದರೆ ಏನು ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದಾಗ ನೋಡಿ, ಮೊದಲನೇ ಬಿಸ್ನೆಸ್ಸು ಪಾನಿಪುರಿ. ಕಾಣ್ತಾ ಇರಬೇಕು, ತಿಂತಾಯಿದ್ರು. ಪಾನಿಪುರಿ ವ್ಯಾಪಾರ ಮಾಡ್ಬೋದು. ಹಾಗೆಯೇ ಇಲ್ಲಿ ನೋಡಿ, ಇವಕ್ಕ ಉತ್ತರ ಪ್ರದೇಶದವನು ಅನಿಸುತ್ತೆ ಈ ಮೊಬೈಲ್ ಅಂಗಡಿ, ಮೊಬೈಲ್ ಪೌಚು ಅದು ಇದು ಹಾಕೋನು. ಆ ಪೌಚನ್ನ ಮಾರಾಟ ಮಾಡ್ಬೋದು. ಆದರೆ ಅವನು ಇಂಟರ್ವ್ಯೂ ಕೇಳಿದ್ರೆ ಕೊಡಲ್ಲ. ಎಷ್ಟು ದುಡಿತೀಯಪ್ಪ ಅಂತ ಕೇಳಿದ್ರು ಹೇಳಲ್ಲ. ಎಷ್ಟು ದುಡಿತೀರಾ ಬೆಳಿಗ್ಗೆಯಿಂದ ಡೈಲಿ? ಸರ್, ಡೈಲಿ ಎಷ್ಟು ದುಡಿತೀಯಪ್ಪ ಅಂದಾಜು? जा रहा है कितना पैसे वसूल? मालूम नहीं सर, ಓನರು ನಿಮ್ದಲ್ಲ? ಓಕೆ, ಪಾಪ ಗೊತ್ತಿಲ್ಲ. ನಥಿಂಗ್, ವಿಡಿಯೋ ಲಾಗ್. ಸೊ ನೋಡಿ, ಪಾಪ ಅವನು ಎದ್ರುಕೊಂಡೇ ಬಿಟ್ಟ. ಸೊ ಹಾಗೆಯೇ ಹಿಂಗೆ ಹೋಗ್ತಾಯಿದ್ದೀನಿ. ಇಲ್ಲೊಬ್ಬ ಕಡಲೆಕಾಯಿ ಮಾರೋನು ಸಿಗ್ತಾನೆ, ಅವನ್ನ ಡೈಲಿ ನೋಡ್ತಾ ಇದ್ದೆ ನಾನು. ಅವನು ಎಷ್ಟು ದುಡಿತಾನೆ ಅಂತಲೂ ಗೊತ್ತಿಲ್ಲ. ಆ್ಯಕ್ಚುಲಿ ಕಡಲೆಕಾಯಿ ಬಿಸ್ನೆಸ್ ಮಾಡೋದು ಸಹ ಒಂದು ಪೇಷನ್ಸ್ ಬೇಕು ಈ ಎಲ್ಲ ಬಿಸ್ನೆಸ್ ಮಾಡಲಿಕ್ಕೆ. ಆದರೆ ಅವ್ರೊಂದು ಸರಿ ಕೂತ್ರೆ ಒಂದು ಜಾಗದಲ್ಲಿ ಅವ್ರು ಇದಿರಲ್ಲ, ಅದೇ ಅವ್ರನ್ನ ಕೈ ಹಿಡುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಇವರು ಸಹ ನಂಗೆ ಹಿಂದಿ ಬರಲ್ಲ, ಬಟ್ ಆದರೆ ಉತ್ತರ ಪ್ರದೇಶದವರು. ಹಾಯ್ ಬ್ರೋ, ಕಿತ್ನಾ ಪೈಸೆ ವಸೂಲ್ ಡೈಲಿ? ನನಗೆ ಹಿಂದಿ ಬರಲ್ಲ, ಅದರಿಂದ ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ. ಹೌ ಮಚ್ ಮನಿ ವಿಲ್ ಯು ಅರ್ನ್ ಡೈಲಿ ಬೇಸಿಸ್? 250 ಡೈಲಿ ಅಷ್ಟೇ. ಬಟ್ ವಾಟ್ ಟೈಮ್ ಯು ವಿಲ್ ಕಮ್ ಹಿಯರ್? Morning 10 o'clock. ಎಜುಕೇಷನ್? 10th ಲಾಸ್ಟ್. ಓಕೆ. ಇಲ್ಲಿ ಬಾಡಿಗೆ ಮನೆ ಇರೋದಾ? ಎಷ್ಟು ಬಾಡಿಗೆ? 6,000. ಫ್ಯಾಮಿಲಿ ಇದ್ದೀರಾ ನೀವು ಒಬ್ಬರೇನಾ? ಯುವರ್ ಬ್ರದರ್ ಆಲ್ಸೋ ಡೂಯಿಂಗ್? ಯುವರ್ ಬ್ರದರ್ ಏನು ಮಾಡ್ತಾ ಇದ್ದಾರೆ? ಸೇಮ್. ಓ, ದಟ್ ಸೈಡ್. ಓಕೆ. ಯು ಆರ್ ಫ್ರಮ್ ಉತ್ತರ ಪ್ರದೇಶ್. ಆ್ಯಕ್ಚುಲಿ ನಾನು ಇವ್ರನ್ನ ಡೈಲಿ ನೋಡ್ತೀನಿ. ತುಂಬ ದಿನ ಅಂದ್ಕೊಂಡಿದ್ದೆ ಮಾತಾಡಿಸ್ಬೇಕು ಅಂತೇಳಿ. ಇವತ್ತು ಮಾತಾಡಿಸ್ದೆ ಕೊನೆಗೂ ಸಹ. ಇದು ಯಾವ ರೋಡು ಅಂತ ನಿಮ್ಗೆ ಹೇಳಲೇ ಇಲ್ಲ ಅಲ್ವ ನಾನು. ಆ್ಯಕ್ಚುಲಿ ಈ ರೋಡ್ ಯಾವುದು ಅಂತಂದರೆ ಎಮ್ ಜಿ ರೋಡು. ಟ್ರಿನಿಟಿ ಮತ್ತು ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ಮಧ್ಯೆ ಹೋಗ್ತಾ ಇರೋದು ನಡ್ಕೊಂಡು. ನಾನು ಆ್ಯಕ್ಚುಲಿ ಡೈಲಿ ಒಂದೊಂದು ರೋಡಲ್ಲಿ ಹೋಗ್ತೀನಿ ಕೆಲಸ ಮುಗಿಸ್ಕೊಂಡು. ಸೊ ಇಲ್ಲಿ ನೋಡಿ, ಇವರು ಪಾನಿಪುರಿ ಮಾಡ್ತಾಯಿದ್ದಾರೆ. ಅವ್ರನ್ನ ಕೇಳಿದ್ರೆ ಇದು ಸಹ ಒಂದು ಬಿಸ್ನೆಸ್ಸು. ಬ್ರೋ, ಎಷ್ಟು ದುಡಿತೀರಾ ಡೈಲಿ? ಎಷ್ಟು ದುಡಿತೀರಾ? ಕನ್ನಡ ಬರುತ್ತಾ? ಹಿಂದಿ ಬರಲ್ಲ ನನಗೆ, ಕನ್ನಡ ಮಾತ್ರ. ಎಷ್ಟು ದುಡಿತೀರಾ ಡೈಲಿ? ಹಾಂ, ಇಟ್ಸ್ ಓಕೆ. ನನಗೆ ಹಿಂದಿ ಬರಲ್ಲ ಆ್ಯಕ್ಚುಲಿ, ಅದರಿಂದ ಅವ್ರನ್ನ ಕೇಳೋಕ್ಕಾಗಲಿಲ್ಲ. ನೋಡಿ, ಅವ್ರಿಗೆ ಕನ್ನಡ ಬರ್ತಾಯಿಲ್ಲ, ನಂಗೆ ಹಿಂದಿ ಬರ್ತಾಯಿಲ್ಲ. ಇಂಗ್ಲೀಷ್ ಮ್ಯಾನೇಜ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ನಾನು ಡಿಗ್ರಿ ಓದಿರೋದ್ರಿಂದ ನನಗೆ ಇಂಗ್ಲೀಷ್ ಮಾತ್ರ, ಅದನ್ನು ಸಹ ಮ್ಯಾನೇಜಬಲ್ ಇಂಗ್ಲೀಷು. ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ಫಸ್ಟ್ ಟೈಮ್ ವೀಡಿಯೋ ಲಾಗ್ ಮಾಡ್ತಾ ಇರೋದು. ಹಿಂಗೆ ಮಾತಾಡ್ಸ್ಕೊಂಡು ಹೋದರೆ ಹಿಂದಿ ಕಲ್ತ್ಬಿಡ್ತೀನಿ ಏನೋ ಗೊತ್ತಿಲ್ಲ. ಅವಾಗ ಅವ್ರ ಭಾಷೆಯಲ್ಲಿ ಮಾತಾಡ್ಬಿಡ್ತೀನಿ. ಅದೇ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೂ ಸಹ ಹೊಸ ಪದಗಳು ಅವ್ರ ಕಿವಿಗೆ ಬೀಳುತ್ತೆ ಆ್ಯಕ್ಚುಲಿ. ಓಕೆ, ಎಷ್ಟು ಬಿಸ್ನೆಸ್ ಆಯಿತು? 3 ಬಿಸ್ನೆಸ್ ಆಯಿತು. ಅವನು ಪಾಪ 300 ರೂಪಾಯಿ ದುಡಿತಾನಂತೆ. ವೀಕೆಂಡ್ಸಲ್ಲಿ ಬಂದರೆ ಒಂದು 500 ರೂಪಾಯಿ ಆಗ್ಬೋದು. ಯಾಕಂದರೆ ವೀಕೆಂಡ್ಸಲ್ಲಿ ಎಲ್ಲ ಫಿಲ್ಮ್ ನೋಡೋಕ್ಕೆ ಬರ್ತಾರೆ. ಯಾಕಂದರೆ ಶಂಕರ್ನಾಗ್ ಥಿಯೇಟರ್ ಇದೆ, ಮಾಲ್ ಇದೆ, ಅಲ್ಲೆಲ್ಲ ಶಾಪಿಂಗ್ ಬರೋರೆಲ್ಲ ಇದ್ದಾರೆ. ಸೊ ಅದರಿಂದ ಅಷ್ಟು ದುಡಿಬೋದು. ಇವ್ರು ನೋಡಿ, ಇವ್ರು ಯಾವುದೋ ಒಂದು ಬಿಸ್ನೆಸ್ ಹಾಕ್ಕೊಂಡಿದ್ದಾರೆ ಇಲ್ಲಿ. ಇವ್ರನ್ನೂ ಕೇಳ್ತೀನಿ ನಾನು. ಇವರು ಹೊಸ್ದಾಗಿ ಹಾಕ್ಕೊಂಡಿರೋದು. ಯಾಕಂದರೆ ನಾನು ಈ ಮೊದಲು ಇವರು ನೋಡಿಲ್ಲ. ಇಲ್ಲಿ ಬಿಸ್ನೆಸ್ ಹಾಕ್ಕೊಂಡಿರೋದನ್ನ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು. ಮೇಡಮ್, ಏನಿದು? ಸ್ಟ್ರಾಬೆರಿ. ಯಾವತ್ತಿಂದ ಇಟ್ಟಿದ್ದೀರಾ?
ಇವತ್ತಿಂದನಾ? ಎಷ್ಟು ಬಾಕ್ಸ್ ಇದು? 100 ತೋರಿಸಿ ಹೇಳಿ. ಅದನ್ನು ತೋರಿಸ್ಬಿಟ್ಟು ಹೇಳಿ. ನಾನು ವೀಡಿಯೋ ಲಾಗ್ ಮಾಡ್ತಾ ಇದ್ದೀನಿ. ಹಾಂ, ತೋರಿಸ್ಬಿಟ್ಟು ಹೇಳಿ. ಎಷ್ಟಿರುತ್ತೆ ಪೀಸು? ಇದರಲ್ಲಿ 6 ಪೀಸಸ್ ಇರುತ್ತೆ ಸರ್. ಓಕೆ. ಸ್ಟ್ರಾಬೆರಿ 100 ರುಪೀಸು. ಅದು ಬಾಕ್ಸು, ದೊಡ್ಡ ಬಾಕ್ಸು? ಇದು ಸೇಲ್ ಇಲ್ಲ ಸರ್, ಯಾಕಂದ್ರೆ ಇವತ್ತೇ ಮಾಡಿರೋದಲ್ಲ. ಇವತ್ತೇ ಫಸ್ಟ್ ಟೈಮ್. ಓಕೆ. ಎಲ್ಲಿಂದ ಬೇರೆ ಕಡೆಯಿಂದ ತಂದು ಮಾರ್ತಾ ಇರೋದಾ? ಸ್ಟ್ರೀಟ್ ಅಲ್ಲಿ ಸರ್, ಇವಾಗ ಅಲ್ಲಿ ಯಾಕಂದ್ರೆ ಬಿಡ್ತಾ ಇಲ್ಲ ಅಂತ. ಮೊದಲು ಅಲ್ಲಿ ಮಾರ್ತಿದ್ರಾ? ಇಲ್ಲ, ಸ್ಯಾಟರ್ಡೆ ಸಂಡೇ ಅಲ್ಲಿ. ಓಕೆ. ಡೈಲಿ ಸಾರಿ, ಬೇರೆ ಕಡೆಯಿಂದ ತಂದು ಮಾರೋದಾ ನೀವು? ಹೌದು ಸರ್. ನೋಡಿ, ಅದು ಸ್ವಂತ ಬಿಸ್ನೆಸ್ ಅವ್ರದ್ದು. ಅವ್ರ ಎಜುಕೇಷನ್ ಏನು ಅಂತ ಕೇಳಲಿಲ್ಲ ನಾನು ಆ್ಯಕ್ಚುಲಿ. ಡೈಲಿ 1000 ದುಡಿತಿದ್ರಂತೆ ಚರ್ಚ್ ಸ್ಟ್ರೀಟಲ್ಲಿ. ಅಲ್ಲಿ ಹಾಕಕ್ಕೆ ಬಿಡ್ತಾ ಇಲ್ಲ ಇವಾಗ. ಸೊ ಅದರಿಂದ ಈಗ ಅವರು ಇಲ್ಲಿ ಸ್ಟ್ರಾಬೆರಿ ಹಾಕ್ಕೊಂಡಿದ್ದಾರೆ, ಬೇರೆ ಕಡೆ ತಂದು ಮಾರೋದು. ಬಟ್ಟೆ ಅಂಗಡಿ ಮತ್ತು ಸ್ಟ್ರಾಬೆರಿ ಎಲ್ಲ ಮಾರ್ತಿದ್ರಂತೆ. ಡೈಲಿ 1000 ಅಂದ್ರೂ ತಿಂಗಳಿಗೆ 30,000 ಆಗುತ್ತೆ. ಸ್ವಂತ ಉದ್ಯೋಗ. ಇವರು ತಾತ, ಇವರು ಬ್ರದರು ಕಡಲೆಕಾಯಿ ಮಾರೋರು. ಅಲ್ಲಿದ್ರಲ್ಲ ಅವ್ರ ಬ್ರದರು, ಅವರು ಒಂದು 300 ರೂಪಾಯಿ ದುಡಿತಾರೆ ಅನಿಸುತ್ತೆ. ತಾತ ಸೀಬೆಕಾಯಿ ಮಾರ್ತಾ ಇರೋದು. ಸೀಬೆಕಾಯಿ ಮಾರೋಕ್ಕೆ ಎಷ್ಟೋ ಜನ ಪಾಪ ಕಷ್ಟಪಡ್ತಾರೆ. ಹಾಗೆಯೇ ನಾಚ್ಕೋತಾರೆ. ತಮ್ಮ ಏನದು ಆ್ಯಕ್ಚುಲಿ ತಮ್ಮ ಜಮೀನಿನಲ್ಲಿ ಬೆಳೆದೋದನ್ನೇ ಮಾರೋಕ್ಕೆ, ಹೊರಗಡೆ ಬಂದು ಮಾರೋದಕ್ಕೆ, ಡೈಲಿ ಕೂತ್ಕೊಂಡು ಮಾರೋಕ್ಕೆ ಯಾರು ಮಾರ್ತಾರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಕೆಲವರು ಮಾರ್ಕೆಟ್ ಹಾಕ್ಬಿಟ್ಟು ಹೊರಟೋಗ್ತಾರೆ. ಆದರೆ ತಗೊಂಡು ಮಾರೋರು ಅರ್ನ್ ಮಾಡೋಷ್ಟು, ಅಂದರೆ ಸಂಪಾದನೆ ಮಾಡೋಷ್ಟು ಅವ್ರು ಮಾಡಿರಲ್ಲ ಅನ್ನೋದು ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ಮುಂದೆ ಹೋಗ್ತಾ ನಾನು ವೀಡಿಯೋ ಲಾಗ್ ಮಾಡ್ತೀನಲ್ಲ, ಅವಾಗ ಹೇಳ್ತೀನಿ ಯಾವ್ಯಾವ ಬೆಳೆ ಮಾರೋರು ಅವ್ರು ದುಡಿದಿರೋಷ್ಟು ಅದು ಡಬಲ್ಲು ತೊಗೊಂಡು ದುಡಿಯೋರು ಮಾರ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಗಳನ್ನೂ ಸಹ ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಅಂಥ ವೀಡಿಯೋಗಳನ್ನ ನೀವು ನೋಡಬೇಕು, ಅಂಥ ಬಿಸ್ನೆಸ್ ಐಡಿಯಾಸ್ಗಳು ಏನಾದರೂ ನೀವು ನೋಡಬೇಕು ಅಂದರೆ ನನ್ನ ಒಂದು ವಿಲಾಗ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಸದಾ ಇರಲಿ. ಹಾಗೆಯೇ ಆ ತಾತನ ಕೇಳ್ತೀನಿ ಎಷ್ಟು ಬಿಸ್ನೆಸ್ ಆಗುತ್ತೆ ಏನು ಅಂತೇಳಿ ಕೇಳ್ತೀನಿ. ನೋಡೋಣ. ತಾತ ಕನ್ನಡದವರಾ? ತಾತ ಕನ್ನಡದವರಾ? ತಾತ ಹಂಗೆ ಮಾತಾಡಿ ನನ್ನ ಜೊತೆನೂ. ಕನ್ನಡದವರಾ ಅಂದೆ? ಕನ್ನಡ ಬರುತ್ತಲ್ಲ? ಓ, ಹಿಂದಿ. ಅವ್ರಿಗೆ ನಾನು ಹಿಂದಿ ಮಾತಾಡ್ತಾರೆ ನೋಡಿ ಹೆಂಗೆ ಮಾತಾಡಿದ್ರು. ಕ್ಯಾಬೆ. ಕೆಲವೊಬ್ಬರಿಗೆ ನಾನು ಹೇಳ್ತಾ ಇರೋದು, ಪರ್ಸ್ನಲಾಗಿ ತಗೋಬೇಡಿ ಯಾರೂ. ಕೆಲವೊಬ್ಬರಿಗೆ ವಯಸ್ಸಾಯ್ತಾ ಸಿಟ್ಟು ಮುಗುನ್ ತುದಿಲೇ ಇರುತ್ತೆ. ಅದು ನಾನು ನಮ್ಮ ತಾತನಲ್ಲೂ ಸಹ ನೋಡಿದ್ದೀನಿ. ವಯಸ್ಸಾಯ್ತಾ ತಾಳ್ಮೆ ಕಳ್ಕೊಳ್ಳೋದು ಬೇಗ, ಅದೆಲ್ಲ ಇದೆ. ಇದು MG ರೋಡು ಸಿಗ್ನಲ್. ಆ್ಯಕ್ಚುಲಿ ಇಷ್ಟು ಮುಂದೆ ಹೋದ್ಮೇಲೆ ಮಾಡ್ತೀನಿ. ಆ್ಯಕ್ಚುಲಿ ಇದು MG ರೋಡು ಪಕ್ಕದಲ್ಲಿ ಚರ್ಚ್ ಸ್ಟ್ರೀಟ್ ಇದೆ. ಅಲ್ಲಿ ಮೊದಲೆಲ್ಲ ತುಂಬ ಅಂಗಡಿಗಳಿರ್ತಿದ್ದೋ. ಏನು ಹೆಜ್ಜೆಗೂ ಒಂದೊಂದು ಅಂಗಡಿ, ಒಂದೊಂದು ಬಿಸ್ನೆಸ್ ಐಡಿಯಾಗಳು ಹೇಳ್ಬೋದಿತ್ತು ನಿಮಗೆ. ಆದರೆ ಅಲ್ಲಿ ಈಗ ಅಂಗಡಿಗಳು ಹಾಕ್ಕೊಳ್ಳೋಕ್ಕೆ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಓಕೆನಾ? ಈಗ ಇವನು ಪಾಪ್ಕಾರ್ನು. ಅಣ್ಣ ಬನ್ನಿ ಇಲ್ಲಿ. ಕನ್ನಡ ಬರುತ್ತಾ ನಿಮಗೆ? ನಾನು ವೀಡಿಯೋ ಲಾಗ್ ಮಾಡ್ತೀನಿ, ಒಂದೆರಡು ಕ್ವಶನ್ ಕೇಳ್ತೀನಿ, ಹೇಳ್ಬಿಡಿ ಅಷ್ಟು. ಇನ್ನೇನಿದೆ ಹೇಳ್ತೀನಿ. ಅಲ್ಲಿ ಒಂದು ಸ್ವೀಟ್ ಕಾರ್ನ್ ಅಂಗಡಿಯವ್ರನ್ನ ಮಾತಾಡಿಸ್ದೆ ನಾನು. ಮೊಬೈಲಲ್ಲಿ ನಾಟ್ ಎನಫ್ ಸ್ಪೇಸ್ ಬಂದು ಆ ವಿಡಿಯೋ ಕಟ್ ಆಗೋಯ್ತು, ಕ್ಷಮೆ ಇರಲಿ. ಆಮೇಲೆ ಅದರಿಂದ ನಾನು ಸ್ಟ್ರಾಬೆರಿ ಮಾರೋರು, ಅವರು ಮೊದಲು ಚರ್ಚ್ ಸ್ಟ್ರೀಟಲ್ಲಿ 1000 ದುಡಿತಿದ್ರಂತೆ. ಸೊ ನೋಡಿ, ಇದು ಸಹ ಒಂದು ಬಿಸ್ನೆಸ್ಸು, ಬೇರೆ ಕಡೆಯಿಂದ ತಂದು ಮಾರೋದು. ಇವರೆಲ್ಲ ಹಿಂದಿ ಭಾಷಿಗರು. ನನಗೆ ಎಷ್ಟು ದುಡಿತಾರೆ ಅಂತ ಕೇಳಲಿಕ್ಕೆ ನನಗೆ ಹಿಂದಿಲಿ ಗೊತ್ತಾಗ್ತಾ ಇಲ್ಲ. ನಾನು ಅಪ್ಪಟ ಕನ್ನಡಿಗ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಭಾಷೆಯನ್ನು ಬಳಸುವ ಒಂದು ಜಿಲ್ಲೆ ಏನಾದರೂ ಅಂತಿದ್ರೆ ಅದು ಮಂಡ್ಯ. ಆ ಮಂಡ್ಯ ಜಿಲ್ಲೆಯವನು ನಾನು. ಅದರಿಂದ ನನಗೆ ಕನ್ನಡನೇ
ಮುಖ್ಯ ಕನ್ನಡದಲ್ಲೇ ಮಾತಾಡೋದು. ನೋಡಿ ಇದೊಂದು ಕಡಲೆಕಾಯಿನ ಅದೇನೋ ಕುಟ್ಬಿಟ್ಟು ಅದೇನೋ ಮಾಡ್ತಾರೆ, ಇದೊಂದು ಬಿಸ್ನೆಸ್. ಈ ಥರ ಬಿಸ್ನೆಸ್ಗಳಲ್ಲೆಲ್ಲ ಅವರು ಉತ್ತರ ಪ್ರದೇಶದಿಂದ ಬಂದ್ರೂ ಏನು 6,000 ಇಬ್ಬಿಬ್ಬರಿದ್ರೂ ಸಹ ಆರಾಮ್ಸೆ ಇದು ಮಾಡ್ತಾರೆ. ದಿನಕ್ಕೆ 600ರಿಂದ 1000, ದಿನಕ್ಕೆ ಒಂದು 500 ರೂಪಾಯಿ ಅಂತ ಇಟ್ಕೊಂಡ್ರು ಸಹ ಅವರು ತಿಂಗ್ಳಿಗೆ 15,000 ರೂಪಾಯಿ. 15,000 ರೂಪಾಯಿ ವಿತೌಟ್ ಅವ್ರಿಗೆ ಬಂಡವಾಳ ಕಳೆದು ಅವ್ರ ಲಾಭ ಹೇಳ್ತಾ ಇರೋದು ನಾನು. ಆ್ಯಕ್ಚುಲಿ ಅಷ್ಟು ದುಡಿಬೋದು ಅವರು. ಓಕೆನಾ, ಅದರಲ್ಲಿ 3,000 ಹೋಯ್ತು ಅಂತ ಹೇಳಿದ್ರೆ ಇನ್ನೂ 10,000 15,000 ಇರುತ್ತೆ. ವೀಕೆಂಡ್ಸಲ್ಲೆಲ್ಲ ಜಾಸ್ತಿ ಹೋಗುತ್ತೆ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಹೋಗುತ್ತೆ. ಸೊ ಹಾಗಾಗಿ ಅವರೆಲ್ಲ ಇದು ಮಾಡ್ಬೋದು. ನೋಡಿ MG ರೋಡಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟರೊಳಗಡೆ ಕಡಲೆಕಾಯಿ ಮಾರೋರು ಎಷ್ಟೊಂದು ಜನ ಸಿಕ್ಕಿದ್ರು.